ಹಾಸನ ಜಿಲ್ಲಾ ರಾಷ್ಟ್ರೀಯ ಮಾಜಿ ಸೈನಿಕರ ಸಮನ್ವಯ ಸಮಿತಿ ಹಾಗೂ ತಾಲೂಕು ಮಾಜಿ ಸೈನಿಕರ ಕ್ಷೇಮಾಭಿವೃದ್ಧಿ ಸಂಘ ಹಾಗೂ ಹಾಸನ ಜಿಲ್ಲಾ ಸೈನಿಕರ ಸೌಹಾರ್ದ ಸಹಕಾರ ಸಂಘಗಳ ಸಂಯುಕ್ತಾಶ್ರಯದಲ್ಲಿ ನಗರದ ರಿಂಗ್ ರಸ್ತೆ ಬಳಿ ಸಾರ್ವಜನಿಕರಿಗೆ ಹಣ್ಣು, ಜ್ಯೂಸ್, ಮಜ್ಜಿಗೆ ಮತ್ತು ನೀರು ವಿತರಿಸುವ ಸೇವಾ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಯಲಾಯಿತು. ಧರ್ಮಸ್ಥಳಕ್ಕೆ ವಿವಿಧ ಭಾಗಗಳಿಂದ ಪಾದಯಾತ್ರೆ ನಡೆಸಲಾಯಿತು. ಭಾಗವಹಿಸುವವರಿಗೆ ಫಲಹಾರ, ಹಣ್ಣು, ಬಿಸ್ಕೆಟ್ ವಿತರಿಸುವ ಮೂಲಕ ನಾವು ನಿಮ್ಮೊಂದಿಗೆ ಇದ್ದೇವೆ ಎಂಬ ಸಂದೇಶ ನೀಡಲಾಗುತ್ತಿದೆ ಎಂದು ನಗರಸಭೆ ಸದಸ್ಯ ವಾಸುದೇವ್ ಅವರು ಹೇಳಿದರು. ಇವತ್ತಿನ ದಿವಸ ನಮ್ಮ ನಿವೃತ್ತ ಯೋಧರು ಹಲವಾರು ಜಿಲ್ಲೆಗಳಿಂದ ಏನು ಧರ್ಮಸ್ಥಳಕ್ಕೆ ಪಾದಯಾತ್ರೆಗಳು ಹೋಗ್ತಾ ಇದ್ದಾರೆ, ಅವ್ರಿಗೆಲ್ಲ ಫಲಹಾರ ಹಾಗೂ ಬಿಸ್ಕೆಟು, ಕಾಫಿ, ಟೀ, ತಿಂಡಿಗಳನ್ನ ಕೊಡೋದ್ರ ಮೂಲಕ ನಿಮ್ಮೊಂದಿಗೆ ನಾವಿದ್ದೇವೆ ಅಂತ ಹೇಳ್ತಾ, ಜೊತೆಗೆ ಅವರು ಏನು ನಿವೃತ್ತ ಯೋಧರು ದೇಶ ಕಾಯೋದು ಒಂದೇ ನಮ್ಮ ಕೆಲಸ ಅಲ್ಲ, ಈ ದೇಶದ ಅಭಿವೃದ್ಧಿ ಏಳಿಗೆ ಶ್ರಮ ಪಡ್ತಾ ಅವರು ಅದನ್ನು ಶ್ರಮಿಸ್ತಾ ಒಂದು ಏನು ಜಾಗೃತಿ ನಮ್ಮ ಸಮಾಜಮುಖಿ ಕೆಲಸ ಮಾಡ್ತಾ ಈ ಜಾಗೃತಿನ ಮೂಡಿಸ್ತಾ ಇರ್ತಾರೆ. ಅವ್ರಿಗೆಲ್ರಿಗೂ ಈ ಸಂದರ್ಭದಲ್ಲಿ ನಾನು ಶುಭ ಕೋರ್ತೇನೆ. ಜಿಲ್ಲಾ ಮತ್ತು ತಾಲೂಕು ಸಂಘಟನೆಗಳಿಂದ ಪಾದಯಾತ್ರೆಗಳಿಗೆ ಹಣ್ಣು, ನೀರು, ಮಜ್ಜಿಗೆ, ಟೀ, ಕಾಫಿ ವಿತರಿಸುತ್ತಿದ್ದಾರೆ. ಮಾಜಿ ಸೈನಿಕರ ಸಹಕಾರದಿಂದ ಈ ಕಾರ್ಯಕ್ರಮ ಯಶಸ್ವಿಯಾಗಿ ನಡೀತಾ ಇದೆ. ಸೈನಿಕರ ಸೇವೆಗಿಂತ ಶ್ರೇಷ್ಠವಾದ ಸಹಕಾರ ಇಲ್ಲ ಎಂದು ಜಿಲ್ಲಾ ಮಾಜಿ ಸೈನಿಕ ಸಂಘದ ಅಧ್ಯಕ್ಷ ಎಎಸ್ ಪ್ರದೀಪ್ ಸಾಗರ್ ಅವರು ಹೇಳಿದರು. ಹಾಸನ ಜಿಲ್ಲಾ ಮಾಜಿ ಸೈನಿಕರ ಸಂಘದ ವತಿಯಿಂದ ಹಾಗೂ ಹಾಸನ ತಾಲೂಕು ಕ್ಷೇಮಾಭಿವೃದ್ಧಿ ಸಂಘ ಹಾಗೂ ನಮ್ಮ ಸೌಹಾರ್ದ ಸಹಕಾರ ಸಂಘದ ವತಿಯಿಂದ ಒಂದು ಚಿಕ್ಕ ಸಮಯದಲ್ಲಿ ನಾವು ಒಂದು ಪಾದಯಾತ್ರೆ ಹೋಗೋರಿಗೆ ಒಂದು ಸೇವೆ ಮಾಡೋಣ ಅಂದಾಗ ನಮ್ಮ ಎಲ್ಲ ಮಾಜಿ ಸೈನಿಕರು ಬಹಳಷ್ಟು ಸಹಕಾರ ನೀಡಿ ಇವತ್ತು ಒಂದು ಈ ಕಾರ್ಯಕ್ರಮ ನಡೆಸ್ತಾ ಇದ್ದೀವಿ. ಈ ಒಂದು ಕಾರ್ಯಕ್ರಮ ಮಾಡ್ತಿರೋದೇನು ಅಂದರೆ, ಇವತ್ತು ನಮ್ಮ ದೇಶದ ಗಡಿ ಭಾಗದಲ್ಲಿ ಏನು ಸೈನಿಕರು ದೇಶ ಸೇವೆ ಮಾಡ್ತಿದ್ದಾರೆ, ಇವರೆಲ್ಲ ಒಂದು ಪ್ರಾರ್ಥನೆ ಅವ್ರಿಗೂ ಸಹ ಸಲ್ಲಿಸಿ ಅವ್ರಿಗೆಲ್ಲರಿಗೂ ಒಳ್ಳೆಯದಾಗಲಿ ಅನ್ನೋ ಉದ್ದೇಶದಿಂದ ನಾವು ಈ ಒಂದು ಕಾರ್ಯಕ್ರಮ ಮಾಡಿದ್ದೀವಿ. ಇದಕ್ಕೆ ಸಹಕಾರ ನೀಡಿದಂಥ ಎಲ್ಲ ನಮ್ಮ ಮಾಜಿ ಸೈನಿಕರಿಗೆ ಈ ಸಂದರ್ಭದಲ್ಲಿ ಧನ್ಯವಾದ ತಿಳಿಸೋಕೆ ಇಷ್ಟಪಡ್ತೀನಿ. ಸರ್, ಪಾದಯಾತ್ರೆ ಹೋಗ್ತಿರೋರಿಗೆ ನಾವು ಹಣ್ಣು, ನೀರು, ಮಜ್ಜಿಗೆ, ಟೀ, ಕಾಫಿ ಮತ್ತು ಸ್ವೀಟ್ಸ್ ಎಲ್ಲನೂ ಸಹ ಹಂಚ್ತಾ ಇದ್ದೀವಿ ಸರ್. ಅಂದಾಜು ಇದುವರೆಗೆ ಸರ್ ಒಂದು 200-250 ತನಕ ಕೊಟ್ಟಿದ್ದೀವಿ. ಸಂಜೆವರೆಗೂ ಕೊಡ್ತೀವಿ. ಎಷ್ಟು ಜನ ಬರ್ತಾರೆ ಅಷ್ಟು ಜನಕ್ಕೂ ನಾವು ಎಲ್ಲ ಥರದ ವ್ಯವಸ್ಥೆಯನ್ನು ಮಾಡಿದ್ದೀವಿ. ಈ ಸೇವಾ ಕಾರ್ಯಕ್ರಮದಲ್ಲಿ ಜಿಲ್ಲಾ ಮಾಜಿ ಸೈನಿಕ ಸಂಘದ ಜೆಪಿ ರಾಜು, ನಾಗರಾಜು, ಕರಿಗೌಡ, ಲೋಕೇಶ್, ಕೃಷ್ಣೇಗೌಡ, ಡಿಕೆ ರಮೇಶ್, ಗಂಗಾಧರ್, ನಾಗರಾಜು, ಜಿಟಿ ಪ್ರದೀಪ್, ಮಂಜುನಾಥ್ ಇತರರು ಉಪಸ್ಥಿತರಿದ್ದರು.